ये पूरे समाज और पूरे देश का बोझ अकेले अपने कंधों पे खा सकता है। ಧ್ವನಿ ಎತ್ತಿದ್ರೆ ಗುಂಡು, ಪ್ರಶ್ನೆ ಕೇಳಿದ್ರೆ ಎನ್ಕೌಂಟರ್. ಇದೇನಾ ಈ ದೇಶದ ವ್ಯವಸ್ಥೆ? ಈತ ಬಿಹಾರದ 28 ವರ್ಷದ ಭರತ್ ಭೂಷಣ್ ತಿವಾರಿ. BSc ಓದ್ತಾ ಇದ್ದ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಬದುಕಬಹುದಿತ್ತು. ಆದರೆ ಭರತ್ ಆ ದಾರಿ ಹಿಡಿಲಿಲ್ಲ. ಯಾಕೊತ್ತಾ? ಯಾಕಂದ್ರೆ ಅವನ ಕಣ್ಣು ಮುಂದೆ ಜನ ನರಳ್ತಾ ಇದ್ರು. ಪ್ರತಿ ವರ್ಷ ಗಂಗಾ ಪ್ರವಾಹಕ್ಕೆ ಅದೆಷ್ಟೋ ಕುಟುಂಬಗಳು ಮನೆ ಮಠ ಕಳ್ಕೊಳ್ತಾ ಹೋದ್ವು. ಊರಲ್ಲಿ ನೆಟ್ಟಿಗೆ ಒಂದು ರಸ್ತೆ ಇಲ್ಲ, ವಿದ್ಯುತ್ ಇಲ್ಲ, ಸರ್ಕಾರದ ಭರವಸೆ ಮಾತ್ರ. ಜನ ಇನ್ನೂ ಕೂಡ ಕತ್ಲಲ್ಲೇ ಬದುಕ್ತಾ ಇದ್ರು. ಅದನ್ನೆಲ್ಲ ಭರತ್ ನೋಡ್ದ. ನನ್ನ ಓದಿಗಿಂತ ಮೊದಲು ಈ ಜನರ ನೋವಿಗೆ ನಾನು ಧ್ವನಿಯಾಗಬೇಕು ಅಂತ ಡಿಸೈಡ್ ಮಾಡ್ದ. ಈ ವಿಚಾರ ಇಟ್ಕೊಂಡು ಅಧಿಕಾರಿಗಳ ಹಿಂದೆ ಸುತ್ತದ, ಅರ್ಜಿಗಳು ಕೊಟ್ಟ, ಪ್ರವಾಹ ಪೀಡಿತರ ಪರ ಹೋರಾಡ್ದ, ಫೇಸ್ಬುಕ್ ಲೈವ್ಗಳಲ್ಲಿ ಪ್ರಶ್ನೆ ಕೇಳ್ದ, ಭ್ರಷ್ಟಾಚಾರ ಬಯಲಿಗೆಳ್ದ. ಭಗತ್ ಸಿಂಗ್ರಿಂದ ಪ್ರೇರಿತನಾಗಿದ್ದ ಭರತ್ ನ್ಯಾಯಕ್ಕಾಗಿ ಹೋರಾಡಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ಮನಸ್ಸಿನವನು. ಆದ್ರೆ ಇವತ್ತು ಭರತ್ ಬದುಕಲಿಲ್ಲ, ಸತ್ತೋದ. ಅವನನ್ನ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಸಾಯಿಸ್ಬಿಟ್ರು. ಮೊದಲು ಪೊಲೀಸ್ ಹೇಳ್ತಾರೆ ಅವನು ಮಾನಸಿಕ ಅಸ್ವಸ್ಥ ಅಂತ. देशद्रोही भी तुम सब कुछ साबित करो। ये केवल पागल साबित करने से क्या होता है? पुलिस बोल रहा है कि वो पागल था। पागल नहीं था, कल उसको पुलिस बनाया था। हम लोग को भगवान रहे। ಆದ್ರೆ ಮರುದಿನ ಅದೇ ಯುವಕನನ್ನ ಸುತ್ತುವರೆದು 4-5 ಗುಂಡು ಹೊಡಿತಾರೆ. ನೋಡಿ, ಈ ವಿಡಿಯೋದಲ್ಲಿ ಭರತ್ ಕೈಯಲ್ಲಿದ್ದ ಗನ್ನನ್ನೇ ಕೆಳಗ್ ಬಿಸಾಕಿ ಶರಣಾಗೋಕ್ಕೆ ಬರ್ತಿರೋದು ಕಾಣಿಸ್ತಾ ಇದೆ. ಆದ್ರೂ ಗುಂಡು ಹೊಡೆದ್ರು, ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆದ್ರೂ ಕೂಡ ಭರತ್ ಉಳಿಲಿಲ್ಲ. ಭರತ್ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಇವತ್ತು ಒಂದಿಷ್ಟು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ನೋಡಿ, ಇವತ್ತು ಒಂದ್ ಕಡೆ ತಾಯಿ, ತಂದೆ, ತಂಗಿ ಎಲ್ರೂ ಕೂಡ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಇನ್ನೊಂದ್ ಕಡೆ ಜನ ರಸ್ತೆಗಿಳಿದು ಕೂಗ್ತಾ ಇದ್ದಾರೆ. ಒಟ್ನಲ್ಲಿ ಇಡೀ ಬಿಹಾರೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ನನ್ನ ಪ್ರಕಾರ ಭರತ್ ಅಂದ್ರೆ ಕೇವಲ ಒಬ್ಬ ಯುವಕ ಅಲ್ಲ, ಜನರಿಗೋಸ್ಕರ ಧ್ವನಿ ಎತ್ತಿರೋ ರಿಯಲ್ ಹೀರೋ. ಭರತ್ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಕ್ಕೆ ನ್ಯಾಯ ಸಿಗೋ ತನಕ ಈ ಪ್ರಶ್ನೆ ನಿಲ್ಕೂಡ್ದು. ನಿಮಗೇನ್ ಅನ್ಸ್ತಾ ಇದೆ? ಇದು ಎನ್ಕೌಂಟರಾ ಇಲ್ಲ ಕೊಲೆನಾ? ಕಾಮೆಂಟ್ ಮಾಡಿ. ಇಂತಹ ಸತ್ಯ ಕಥೆಗಳಿಗಾಗಿ ಈ ಪೇಜನ್ನ ಫಾಲೋ ಮಾಡಿ. ನಿಮ್ಮ ಒಂದು ಫಾಲೋ ಅದು ಕೇವಲ ಸಂಖ್ಯೆ ಅಲ್ಲ, ಅದು ಸತ್ಯದ ಪರ ನಿಂತಿರೋ ಬೆಂಬಲ.